ನೋಡಿ ಕ್ವಶನ್, ಫೈಂಡ್ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಆ್ಯಂಡ್ ಕರ್ಲ್ ಎಫ್ ವೆಕ್ಟರ್ ವೇರ್ ಎಫ್ ವೆಕ್ಟರ್ ಈಸ್ ಈಕ್ವಲ್ ಟು ಗ್ರಾಡ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಸೊಲ್ಯೂಷನ್, ಲೆಟ್ ಫೈ ಈಸ್ ಈಕ್ವಲ್ ಟು, ಇದನ್ನ ಫೈ ಅಂತ ತಗೋಬೇಕು. ಇಲ್ಲಿ ಫೈ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಈಗ ನೆಕ್ಸ್ಟು ಗ್ರಾಡ್ ಫೈ, ಗ್ರಾಡ್ ಅಂದರೆ ಈ ಥರ ಸಿಂಬಲ್ ಅದು. ಗ್ರಾಡ್ ಫೈ ಈಸ್ ಈಕ್ವಲ್ ಟು, ಗ್ರಾಡ್ ಫೈಗೆ ಯಾವ ಥರ ಬರೀಬೇಕಂದ್ರೆ ನಾಲ್ಕು ಇಟ್ಕೊಳ್ಳಿ, ಡೋ ಫೈ ಬೈ ಡೋ ಎಕ್ಸ್ ಐ ಫಾರ್ಮುಲಾ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಇದು ಗ್ರಾಡ್ ಫೈದು ಫಾರ್ಮುಲಾ. ಈಗ ನೋಡಿ, ಡೋ ಫೈ ಬೈ ಡೋ ಎಕ್ಸ್ ಅಂದರೆ ಫೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಫೈನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ ಫೈ ಅಂದರೆ ಇದು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಇಲ್ಲಿ ಟೋಟಲ್ 4 ಟರ್ಮ್ಸ್ ಇದೆ, 1 2 3 4 ಇದೆ. 4 ಟರ್ಮ್ಸಲ್ಲಿ ಫಸ್ಟ್ ಟರ್ಮ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅಂದರೆ ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು 3x² ಪ್ಲಸ್ ಸೆಕೆಂಡ್ ಟರ್ಮು ಎಕ್ಸ್ ಇಲ್ಲ ಅದಕ್ಕೆ 0, ಥರ್ಡ್ ಟರ್ಮಲ್ಲೂ ಎಕ್ಸ್ ಇಲ್ಲ ಅದಕ್ಕೆ 0, ಫೋರ್ತ್ ಟರ್ಮಲ್ಲಿ ಎಕ್ಸ್ ಇದೆ, ಬೇರೆದನ್ನ ಹಂಗೆ ಇಟ್ಕೋಬೇಕು. ಎಕ್ಸ್ ಬಿಟ್ಟು ಬೇರೆದು ಯಾವುದು -3yz ಹಂಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಈ ಥರ ಮಾಡಬೇಕು ನೀವು, ಇಂಟು ಐ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 4 ಟರ್ಮ್ಸ್ ಇದೆ. ಫಸ್ಟಲ್ಲಿ ವೈ ಇಲ್ಲ ಅಂದರೆ 0, ವೈ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3y² ಪ್ಲಸ್ ವೈ ಇಲ್ಲ 0 ಮೈನಸ್ 3xzನ ಹಂಗೆ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ 1 ಇಂಟು ಜೆ ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0, ಇಲ್ಲಿ ಝೆಡ್ ಇಲ್ಲ ಅದಕ್ಕೆ 0, ಇಲ್ಲಿ ಝೆಡ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ 3z² ಮೈನಸ್ 3xy ಇಂಟು ಝೆಡ್ಗೆ ಡಿಫ್ರೆನ್ಷಿಯೇಷನ್ ಏನು 1 ಇಂಟು ಕೆ. ಇದೇನಾಗುತ್ತೆ ಗ್ರಾಡ್ ಫೈ ಬಂದು ಇದಕ್ಕೆ ನೋಡಿ, ಗ್ರಾಡ್ ಫೈ ಅಂದರೆ ಗ್ರಾಡ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅಂತ. ಗ್ರಾಡ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಝೆಡ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅಂದರೆ ಎಫ್ ವೆಕ್ಟರ್. ಇದನ್ನ ವೆಕ್ಟರ್ ಎಫ್ ಅಂತ ಬರ್ಕೋಬೋದು. ಎಫ್ ವೆಕ್ಟರ್ ಏನೈತಿ ಈಗ ನೋಡಿ, 3x² ಮೈನಸ್ 3yz, 3x² ಮೈನಸ್ 3yz ಇಂಟು ಐ ಪ್ಲಸ್ 3y² ಮೈನಸ್ 3xz, 3y² ಮೈನಸ್ 3xz ಇಂಟು ಜೆ ಪ್ಲಸ್ 3z² ಮೈನಸ್ 3xy, 3z² ಮೈನಸ್ 3xy ಇಂಟು ಕೆ. ಫಸ್ಟ್ ಎಫ್ ವೆಕ್ಟರ್ ಫೈಂಡ್ ಮಾಡಿದ್ಮೇಲೆ ಈಗ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಮಾಡೋಣ. ಈಗ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ಗೆ ಫಾರ್ಮುಲಾ ಬಂದು ಗ್ರಾಡ್ ಡಾಟ್ ಎಫ್ ವೆಕ್ಟರ್, ಗ್ರಾಡ್ ಡಾಟ್ ಎಫ್ ವೆಕ್ಟರ್. ಇಲ್ಲಿ ಗ್ರಾಡ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಡೋ ಬೈ ಡೋ ಎಕ್ಸ್ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಗ್ರಾಡ್ ಅಂದರೆ ನೋಡಿ, ಗ್ರಾಡ್ ಫೈ ಬೇರೆ, ಗ್ರಾಡ್ ಫೈ ಅಂದರೆ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಪ್ಲಸ್ ಡೋ ಫೈ ಬೈ ಡೋ ಝೆಡ್ ಕೆ. ಬರೀ ಗ್ರಾಡ್ ಅಂದರೆ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಇಲ್ಲಿ ನೋಡಿ, ಗ್ರಾಡ್ ಡಾಟ್ ಎಫ್ ವೆಕ್ಟರ್, ಇದು ಗ್ರಾಡು, ಇದು ಎಫ್ ವೆಕ್ಟರು. ಇದೆರಡಕ್ಕೂ ಡಾಟ್ ಪ್ರಾಡಕ್ಟ್ ಮಾಡೋದು ಯಾವ ಥರ ಡಾಟ್ ಪ್ರಾಡಕ್ಟು, ಐ ಕೋಫಿಷಿಯಂಟ್ನ ಇದಕ್ಕೆ ಇದ್ರದ್ದು ಐ ಕೋಫಿಷಿಯಂಟ್ನ ಮಲ್ಟಿಪ್ಲೈ ಮಾಡಬೇಕು. ಐ ಕೋಫಿಷಿಯಂಟ್ ಏನು ಡೋ ಬೈ ಡೋ ಎಕ್ಸ್, ಇಲ್ಲಿ ಐ ಕೋಫಿಷಿಯಂಟ್ ಏನು 3x² ಮೈನಸ್ 3yz ಪ್ಲಸ್ ಇಲ್ಲಿ ಜೆ ಕೋಫಿಷಿಯಂಟ್ ಏನು ಡೋ ಬೈ ಡೋ ವೈ, ಇಲ್ಲಿ ಜೆ ಕೋಫಿಷಿಯಂಟ್ ಏನು 3y² ಮೈನಸ್ 3xz ಪ್ಲಸ್ ಇಲ್ಲಿ ಕೆ ಕೋಫಿಷಿಯಂಟ್ ಏನು ಡೋ ಬೈ ಡೋ ಝೆಡ್, ಇಲ್ಲಿ ಕೆ ಕೋಫಿಷಿಯಂಟ್ ಏನು 3z² ಮೈನಸ್ 3xy. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಈಗ ನೋಡಿ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ಗೆ ಈಗ ನೋಡಿ, ಇಲ್ಲಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಮಾಡಬೇಕು, ಈ ಟರ್ಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಮಾಡಬೇಕು, ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಪಾರ್ಷಿಯಲಿ ಮಾಡಬೇಕು. ಇದು 2 ಟರ್ಮ್ ಇದೆ, ಇಲ್ಲಿ 1 ಮತ್ತು 2. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆ, ನೀವೇನು ಮಾಡಬೇಕು 3ನ ಹಂಗೆ ಇಟ್ಕೊಳ್ಳಿ, x² ಡಿಫ್ರೆನ್ಷಿಯೇಷನ್ ಏನು 2x
ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ ಡಿಫ್ರೆನ್ಷಿಯೇಷನ್ 0. ಪಾರ್ಷಿಯಲಿ ಮಾಡಿದಾಗ ಎಕ್ಸ್ ಮಾತ್ರ ವೇರಿಯಬಲ್, ವೈ ಮತ್ತು ಝೆಡ್ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಪ್ಲಸ್ ಅದೇ ಥರ ಇಲ್ಲಿ ವೈ ಸ್ಕ್ವೇರ್ ಇದೆ, ಅದಕ್ಕೆ 3 ಹಂಗೆ ಇಟ್ಕೊಂಡು ವೈ ಸ್ಕ್ವೇರ್ಗೆ 2y. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಸ್ಕ್ವೇರ್ ಇದೆ, ಅದಕ್ಕೆ 3 ಇಟ್ಕೊಂಡು ಝೆಡ್ ಸ್ಕ್ವೇರ್ಗೆ 2z. ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ 0. ಇದು ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ದೇರ್ ಫೋರ್ ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ದು ಫೈನಲ್ ಆನ್ಸರ್ ಏನು? ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್ದು ಫೈನಲ್ ಆನ್ಸರ್ ಬಂದು 6x ಪ್ಲಸ್ 6y ಪ್ಲಸ್ 6z. ಇದು ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟರ್. ನೆಕ್ಸ್ಟ್ ಡೈವರ್ಜೆನ್ಸ್ ಫೈಂಡ್ ಮಾಡಿದ್ಮೇಲೆ ಏನು ಫೈಂಡ್ ಮಾಡಬೇಕು? ಕರ್ಲ್ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಕರ್ಲ್ ಆಫ್ ಎಫ್ ವೆಕ್ಟರ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಈಗ ಕರ್ಲ್ ಆಫ್ ಎಫ್ ವೆಕ್ಟರ್ ಅಂದರೆ ಫಾರ್ಮುಲಾ ಗ್ರಾಡ್ ಕ್ರಾಸ್ ಎಫ್ ವೆಕ್ಟರ್ ಅಂತ. ಗ್ರಾಡ್ ಕ್ರಾಸ್ ಎಫ್ ವೆಕ್ಟರ್. ಈಗ ನೋಡಿ, ಫಸ್ಟ್ ಐ ಬರ್ಕೊಳ್ಳಿ. ಗ್ರ್ಯಾಡಲ್ಲಿ ಐ ಕೋಫಿಷಿಯಂಟ್ ಬರೀರಿ, ಡೋ ಬೈ ಡೋ ಎಕ್ಸ್. ಎಫ್ ವೆಕ್ಟರ್ದು ಐ ಕೋಫಿಷಿಯಂಟ್. ಎಫ್ ವೆಕ್ಟರ್ ಅಂದರೆ ಇದು ನೋಡಿ, ಇದು ಮತ್ತು ಇದು ನೋಡಿ. ಫಸ್ಟ್ ಐ ಬರೆದ್ಬಿಟ್ಟು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಫಸ್ಟ್ ಐ ಬರ್ಕೋಬೇಕು, ಆಮೇಲೆ ಫಸ್ಟ್ ವೆಕ್ಟರ್ದು ಐ ಕೋಫಿಷಿಯಂಟ್ ಬರಿಬೇಕು. ಇಲ್ಲಿ ಫಸ್ಟ್ ವೆಕ್ಟರ್ ಗ್ರ್ಯಾಡ್, ಐ ಕೋಫಿಷಿಯಂಟ್ ಇಲ್ಲಿ ಕೆಳಗಡೆ ಬರಿಬೇಕು. ಆಮೇಲೆ ಸೆಕೆಂಡ್ ವೆಕ್ಟರ್ದು ಐ ಕೋಫಿಷಿಯಂಟ್ ಇದು, ಸೆಕೆಂಡ್ ವೆಕ್ಟರ್ ಇದು, ಐ ಕೋಫಿಷಿಯಂಟ್ ಇದು 3x² ಮೈನಸ್ 3yz ಕೆಳಗಡೆ ಬರಿಬೇಕು. 3x² ಮೈನಸ್ 3yz. ನೆಕ್ಸ್ಟ್ ಜೆ ಬರೆದ್ಬಿಟ್ಟು ಸೆಕೆಂಡದು ಅಂದರೆ ಫಸ್ಟ್ ವೆಕ್ಟರ್ದು ಜೆ ಕೋಫಿಷಿಯಂಟ್ ಇಲ್ಲಿ ಬರಿಬೇಕು. ಏನು? ಡೋ ಬೈ ಡೋ ವೈ. ಇದು ಫಸ್ಟ್ ವೆಕ್ಟರು, ಇದು ಸೆಕೆಂಡ್ ವೆಕ್ಟರ್. ಫಸ್ಟು ಡೋ ಬೈ ಡೋ ವೈ ಇಲ್ಲಿ ಬರೆದ್ಬಿಡಿ. ಸೆಕೆಂಡ್ ವೆಕ್ಟರ್ದು ಜೆ ಕೋಫಿಷಿಯಂಟ್ ಏನು? 3y² ಮೈನಸ್ 3xz. 3y² ಮೈನಸ್ 3xz. ಆಮೇಲೆ ಕೆ ಬರೆದ್ಬಿಟ್ಟು ಇಲ್ಲಿ ಫಸ್ಟ್ ವೆಕ್ಟರ್ದು ಕೆ ಕೋಫಿಷಿಯಂಟ್ ಬರ್ಕೋಬೇಕು. ಏನು? ಡೋ ಬೈ ಡೋ ಝೆಡ್. ಸೆಕೆಂಡ್ ವೆಕ್ಟರ್ದು ಕೆ ಕೋಫಿಷಿಯಂಟ್ ಬರ್ಕೋಬೇಕು. ಏನು? 3z² ಮೈನಸ್ xy. 3z² ಮೈನಸ್ xy, ಸಾರಿ 3z² ಮೈನಸ್ 3xy. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ ನೋಡಿ. ಸಾರಿ, ಡಿಟರ್ಮಿನೆಂಟು ಪ್ಲಸ್ ಮೈನಸ್ ಪ್ಲಸ್ ನೋಡಿ, ಪ್ಲಸ್ ಐ. ಇಲ್ಲಿ ನೋಡಿ, ಡಿಟರ್ಮಿನೆಂಟ್ ಮಾಡಿದಾಗ ಏನು ಮಾಡಬೇಕು? ಪ್ಲಸ್ ಐ ಬರ್ಬಿಟ್ಟು ಈ ರೋ ಕಾಲಮ್ನ ಬಿಡಬೇಕು. ಈ ರೋ ಕಾಲಮ್ ಬಿಟ್ಟಾಗ ಈ 4 ಎಲಿಮೆಂಟ್ ಬರುತ್ತೆ. 1 2 3 4. ಅರ್ಥ ಆಗ್ತಿದೆಯಲ್ವಾ? ಈ 4 ಎಲಿಮೆಂಟಲ್ಲಿ ನೀವೇನು ಮಾಡಬೇಕು? ಫಸ್ಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಡೋ ಬೈ ಡೋ ವೈ ಆಫ್ 3z² ಮೈನಸ್ 3xy ಮೈನಸ್ ಬರೆದು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಡೋ ಬೈ ಡೋ ಝೆಡ್ ಆಫ್ 3y² ಮೈನಸ್ 3xz. ಈ ಥರ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಮೈನಸ್ ಜೆ ಬರಿಬೇಕು. ಫಸ್ಟು ಏನು ಬರಿಬೇಕು? ಮೈನಸ್ ಜೆ ಬರೆದ್ಬಿಟ್ಟು ಮೈನಸ್ ಜೆ ಬರೆದಾದ್ಮೇಲೆ ಜೆ ಇದು ನೋಡಿ, ಈ ಜೆಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿಬೇಕು. ಉಳಿಯೋದು 4 ಎಲಿಮೆಂಟ್ ಯಾವುದು? ಆ ರೋ ಕಾಲಮ್ ತೆಗೆದ್ರೆ ಇದು 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 ಇದು. ಅರ್ಥ ಆಗ್ತಿದೆಯಲ್ವಾ? ಈ 4 ಎಲಿಮೆಂಟಲ್ಲಿ ಫಸ್ಟು ಇನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಇದು? ಡೋ ಬೈ ಡೋ ಎಕ್ಸ್ ಆಫ್ 3z² ಮೈನಸ್ 3xy ಮೈನಸ್ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಡೋ ಬೈ ಡೋ ಝೆಡ್ ಆಫ್ 3x² ಮೈನಸ್ 3yz. ಇದಾಯಿತು. ನೆಕ್ಸ್ಟ್ ಈಗ ಪ್ಲಸ್ ಕೆ ಬರ್ಕೋಬೇಕು. ಏನು ಬರ್ಕೋಬೇಕು? ಪ್ಲಸ್ ಕೆ. ಫಸ್ಟು ಪ್ಲಸ್ ಐ, ಆಮೇಲೆ ಮೈನಸ್ ಜೆ, ಆಮೇಲೆ ಪ್ಲಸ್ ಕೆ. ಪ್ಲಸ್ ಕೆ ರಿಲೇಟೆಡಲ್ಲಿ ಏನು ಮಾಡಬೇಕು? ಕೆಗೆ ರಿಲೇಟೆಡು ರೋ ಮತ್ತು ಕಾಲಮ್ನ ತೆಗೆದ್ಬಿಟ್ಟು 4 ಎಲಿಮೆಂಟ್ನ ತಗೋಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಇದು ತೆಗೆದ್ರೆ 4 ಎಲಿಮೆಂಟ್ ಯಾವುದು? ಇದು 4 ನೋಡಿ, ಇದು 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 ಇದು. ಈಗ ಏನು ಮಾಡಬೇಕು? ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ ಇದು? ಡೋ ಬೈ ಡೋ ಎಕ್ಸ್ ಆಫ್ 3y² ಮೈನಸ್ 3xz ಮೈನಸ್ ಇದನ್ನ ಇದಕ್ಕೆ ಡೋ ಬೈ ಡೋ ವೈ ಆಫ್ 3x² ಮೈನಸ್ 3yz ಮಾಡಿದ್ಮೇಲೆ ಏನು ಮಾಡಬೇಕು? ಈಗ ನೋಡಿ, ಪ್ಲಸ್ ಐ ಇಂಟು ಸಿಂಪಲ್ಲು. ಇದನ್ನ ಇಲ್ಲಿ ನೋಡಿ ಎಷ್ಟು ಟರ್ಮ್ಸ್ ಇದೆ ಇಲ್ಲಿ ಟೋಟಲ್ಲು ನೋಡಿ, ಈಸ್ ಈಕ್ವಲ್ ಟು ಪ್ಲಸ್ ಐ
ಇಲ್ಲಿ ನೋಡಿ ಡೋ ಬೈ ಡೋ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ಇಲ್ಲೇ ಟರ್ಮ್ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಬೇಕು, ಇಲ್ಲೇ ಟರ್ಮ್ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, 2 ಟರ್ಮ್ ಇದೆ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಬೇಕು, 2 ಟರ್ಮ್ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, 2 ಟರ್ಮ್ ಇದೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, 2 ಟರ್ಮ್ ಇದೆ. ಫಸ್ಟು ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಪ್ಲಸ್ ಐ ಇಂಟು ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ವೈ ಇದೆ, ಮೈನಸ್ 3x ಹಂಗೆ ಇಟ್ಕೊಂಡು ವೈ ಬದಲು 1 ಹಾಕ್ಕೋಬೇಕು. ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ 0. ಇಲ್ಲಿ ಝೆಡ್ ಇದೆ, ಮೈನಸ್ 3x ಹಂಗೆ ಇಟ್ಕೊಂಡು ಝೆಡ್ಗೆ 1 ಹಾಕ್ಕೋಬೇಕು. ಮೈನಸ್ ಜೆ ಇಂಟು ಇಲ್ಲಿ ನೋಡಿ ಇಲ್ಲಿ 2 ಟರ್ಮ್ ಇದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0. ಮೈನಸ್ ಇಲ್ಲಿ 3y ಇಂಟು 1 ಹಾಕ್ಕೋಬೇಕು, ಎಕ್ಸ್ಗೆ 1. ಇಲ್ಲಿ ನೋಡಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಇಲ್ಲಿ ಝೆಡ್ ಇಲ್ಲ, 0. ಮೈನಸ್ 3y ಇಂಟು ಝೆಡ್ಗೇನು 1. ನೆಕ್ಸ್ಟ್ ಪ್ಲಸ್ ಕೆ ಇಂಟು ಇದು ನೋಡಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0. ಮೈನಸ್ 3z ಇಂಟು ಎಕ್ಸ್ಗೇನು 1. ಮೈನಸ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಮೈನಸ್ 3z ಇಂಟು 1. ಅಂದರೆ ಫೈನಲ್ ಆನ್ಸರ್ ಕರ್ಲ್ ಎಫ್ ವೆಕ್ಟಾರ್ ಏನು ಬರುತ್ತೆ? ಕರ್ಲ್ ಎಫ್ ವೆಕ್ಟಾರ್ ಈಸ್ ಈಕ್ವಲ್ ಟು ಪ್ಲಸ್ ಐ ಇಂಟು ಇಲ್ಲಿ ಮೈನಸ್ 3x ಪ್ಲಸ್ 3x ಮೈನಸ್ ಜೆ ಇಂಟು ಮೈನಸ್ 3y ಪ್ಲಸ್ 3y ಪ್ಲಸ್ ಕೆ ಇಂಟು ಮೈನಸ್ 3z ಪ್ಲಸ್ 3z. ಅಂದರೆ ಫೈನಲ್ ಆನ್ಸರ್ 0i ಮೈನಸ್ 0j ಪ್ಲಸ್ 0k ಆಗುತ್ತೆ. ದಟ್ ಈಸ್ 0 ವೆಕ್ಟಾರ್ ಆಗುತ್ತೆ. ಇದೇನಾಗುತ್ತೆ? 0i ಮೈನಸ್ 0j ಪ್ಲಸ್ 0k ದಟ್ ಈಸ್ 0 ವೆಕ್ಟಾರ್. ನೋಡಿ ಫೈಂಡ್ ಡೈವರ್ಜೆನ್ಸ್ ಆಫ್ ವೆಕ್ಟಾರ್ ಅಂದರೆ ಕರ್ಲ್ ಆಫ್ ಎಫ್ ವೆಕ್ಟಾರ್ ಅಂದರೆ ಈ ಥರ ಮಾಡಬೇಕು. ಫಸ್ಟ್ ಏನು ಮಾಡೋಣ? ಫಸ್ಟ್ ಎಫ್ ವೆಕ್ಟಾರ್ ಅಂದ್ರೇನು? ಗ್ರಾಡ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಅದು ಗಿವನ್ನು. ನಾವೇನು ಮಾಡಬೇಕು? ಲೆಟ್ ಫೈ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz. ಗ್ರಾಡ್ ಫೈ ಅಂದರೆ ಗ್ರಾಡ್ ಫೈ ಫಾರ್ಮುಲಾ ಡೋ ಫೈ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಫೈ ಬೈ ಡೋ ವೈ ಜೆ ಡೋ ಫೈ ಬೈ ಡೋ ಝೆಡ್ ಕೆ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 3x² ಪ್ಲಸ್ 0 ಮೈನಸ್ 3yz ಇಂಟು 1 ಇಂಟು ಐ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಇದನ್ನ 0 ಪ್ಲಸ್ 3y² ಪ್ಲಸ್ 0 ಮೈನಸ್ 3xz ಇಂಟು 1 ಇಂಟು ಜೆಡ್. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ 0 ಪ್ಲಸ್ 3z² ಮೈನಸ್ 3xy ಇಂಟು 1 ಇಂಟು ಕೆ. ಇದು 3x² ಮೈನಸ್ 3yz ಇಂಟು ಐ ಆಗುತ್ತೆ. 3y² ಮೈನಸ್ 3xz ಇಂಟು ಜೆ ಆಗುತ್ತೆ. 3z² ಮೈನಸ್ 3xy ಇಂಟು ಕೆ ಆಗುತ್ತೆ. ಡೈವರ್ಜೆನ್ಸ್ ಆಫ್ ಎಫ್ ವೆಕ್ಟಾರ್ ಅಂದರೆ ಗ್ರಾಡ್ ಡಾಟ್ ಎಫ್ ವೆಕ್ಟಾರ್. ಗ್ರಾಡ್ ಅಂದರೆ ಡೋ ಬೈ ಡೋ ಎಕ್ಸ್ ಐ ಪ್ಲಸ್ ಡೋ ಬೈ ಡೋ ವೈ ಜೆ ಪ್ಲಸ್ ಡೋ ಬೈ ಡೋ ಝೆಡ್ ಕೆ. ಡೋ ಬೈ ಡೋ ಎಕ್ಸ್ ಇದು ಗ್ರಾಡ್ ಡಾಟ್ ಎಫ್ ವೆಕ್ಟಾರ್ ಅಂದರೆ ಇದು ಎಫ್ ವೆಕ್ಟಾರು. ಇದು ನೋಡಿ ಗ್ರಾಡ್ ಇದು ಫಸ್ಟು ಇದು ಸೆಕೆಂಡು. ಡಾಟ್ ಪ್ರಾಡಕ್ಟ್ ಫಸ್ಟ್ ಮತ್ತು ಸೆಕೆಂಡ್ ಮಾಡೋದು ಯಾವ ಥರ ಅಂದರೆ ಫಸ್ಟ್ ವೆಕ್ಟರ್ದು ಐ ಕೋಫಿಷಿಯಂಟ್ನ ಸೆಕೆಂಡ್ ವೆಕ್ಟರ್ ಐ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಅದೇ ಥರ ಫಸ್ಟ್ ವೆಕ್ಟರ್ ಜೆ ಕೋಫಿಷಿಯಂಟ್ನ ಸೆಕೆಂಡ್ ವೆಕ್ಟರ್ ಜೆ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ವೆಕ್ಟರ್ ಕೆ ಕೋಫಿಷಿಯಂಟ್ನ ಸೆಕೆಂಡ್ ವೆಕ್ಟರ್ ಕೆ ಕೋಫಿಷಿಯಂಟ್ಗೆ ಮಲ್ಟಿಪ್ಲೈ ಮಾಡಿ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದ್ರೆ ಮುಗೀತು. 3 ಇಂಟು 2x ಮೈನಸ್ 0, 3 ಇಂಟು 2y ಮೈನಸ್ 0, 3 ಇಂಟು 2z ಮೈನಸ್ 0. ಆನ್ಸರ್ 6x ಪ್ಲಸ್ 6y ಪ್ಲಸ್ 6z ಆಗುತ್ತೆ. ನೆಕ್ಸ್ಟ್ ಕರ್ಲ್ ಆಫ್ ಎಫ್ ವೆಕ್ಟಾರ್ ಮಾಡಬೇಕು. ಕರ್ಲ್ ಆಫ್ ಎಫ್ ವೆಕ್ಟಾರ್ ಅಂದರೆ ಡೆಲ್ಟಾ ಕ್ರಾಸ್ ಎಫ್ ವೆಕ್ಟಾರ್. ಡೆಲ್ಟಾ ಕ್ರಾಸ್ ಎಫ್ ವೆಕ್ಟಾರ್ ಅಂದರೆ ಐ ಜೆ ಕೆ ಬರ್ಕೊಳ್ಳಿ, ಗ್ರಾಡ್ ಕ್ರಾಸ್ ಎಫ್ ವೆಕ್ಟಾರ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಫಸ್ಟ್ ವೆಕ್ಟರ್ ಕ್ರಾಸ್ ಸೆಕೆಂಡ್ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಫಸ್ಟ್ ಐ ಜೆ ಕೆ ಬರೆದ್ಬಿಟ್ಟು ಇಲ್ಲಿ ಫಸ್ಟ್ ವೆಕ್ಟರ್ದು ಐ ಕೋಫಿಷಿಯಂಟ್ ಜೆ ಕೋಫಿಷಿಯಂಟ್ ಕೆ ಕೋಫಿಷಿಯಂಟ್ ಬರೀಬೇಕು. ಇಲ್ಲಿ ಸೆಕೆಂಡ್ ವೆಕ್ಟರ್ದು ಐ ಕೋಫಿಷಿಯಂಟ್ ಜೆ ಕೋಫಿಷಿಯಂಟ್ ಕೆ ಕೋಫಿಷಿಯಂಟ್ ಬರೀಬೇಕು. ಆಮೇಲೆ ಈ ರೋ ಕಾಲಮ್ ತೆಗೀರಿ. ಫಸ್ಟು ಈ 4 ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಹೆಂಗೆ ಅಂದರೆ ಇದನ್ನ ಇದಕ್ಕೆ ಮಧ್ಯದಲ್ಲಿ ಮೈನಸ್ ಬರೀಬೇಕು. ಮೈನಸ್ ಜೆ ಬರೆದಾದ್ಮೇಲೆ ಈ 4 ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಬೇಕು. ಇದನ್ನ ಇದಕ್ಕೆ ಮಧ್ಯದಲ್ಲಿ ಮೈನಸ್ ಬರೀಬೇಕು. ಪ್ಲಸ್ ಕೆ ಈ 4 ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡೋಕೆ ಇದನ್ನ ಇದಕ್ಕೆ ಮಧ್ಯದಲ್ಲಿ ಮೈನಸ್ ಬರೀಬೇಕು. ಆಮೇಲೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಇಲ್ಲಿ ವೈ ಇಲ್ಲ 0, ಇದಕ್ಕೆ ಮೈನಸ್ 3x ಇಂಟು 1. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿದಾಗ ಝೆಡ್ ಇಲ್ಲ 0 ಮೈನಸ್ 3x ಇಂಟು 1. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಎಕ್ಸ್ ಇಲ್ಲ 0 ಮೈನಸ್ 3y ಇಂಟು 1. ಇಲ್ಲಿ ಝೆಡ್ ಇಲ್ಲ, ಅದಕ್ಕೆ 0 ಮೈನಸ್ 3z ಇಂಟು 3y ಇಂಟು 1. ಇದನ್ನ ವಿತ್ ರೆಸ್ಪೆಕ್ಟ್ ಟು ಝೆಡ್, ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ.
ಎಕ್ಸ್ ಇಲ್ಲ 0 ಮೈನಸ್ 3z ಇಂಟು 1, ವೈ ಇಲ್ಲ 0 ಮೈನಸ್ 3z ಇಂಟು 1. ಆನ್ಸರ್ ಮೈನಸ್ 3x ಪ್ಲಸ್ 3x ಮೈನಸ್ 3y ಪ್ಲಸ್ 3y ಮೈನಸ್ 3z ಪ್ಲಸ್ 3z ಬರುತ್ತೆ. 0i ಮೈನಸ್ 0j ಪ್ಲಸ್ 0kನ 0 ವೆಕ್ಟರ್ ಅಂತ ಬರ್ಕೋಬೋದು. ಅಂದರೆ ಆ ಕ್ವಶನ್ಗೆ ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.